ಅಂದರೆ ಇವ್ರಿಗೆ ನನ್ನ ಮೇಲೆ ಇನ್ನೂ ಅನುಮಾನ, ಎಲ್ಲಿ ನಾನೇ ಮಾಡಿರೋ ಈ ಅಡುಗೆನಲ್ಲಿ ವಿಷ ಬೆರೆಸ್ಬಿಟ್ಟಿದ್ದೀನೋ ಅಂತ. ಹೀಗೆ ನಿಮ್ಮ ಅನುಮಾನ ಬಗೆಹರಿಯಲ್ಲ ಬಿಡಿ, ನಾನೇ ತಿಂದು ತೋರಿಸ್ತೀನಿ. ಕೊಡ ಇಲ್ಲಿ. ಸುನಂದ ಇಷ್ಟು ಧೈರ್ಯವಾಗಿ ತಿಂತಿದ್ದಾಳೆ ಅಂದರೆ ನಾನು ನೋಡಿ ಸುಳ್ಳು ಅಥವಾ ಮತ್ತೇನಾರ ಪ್ಲಾನ್ ಮಾಡಿದಳೋ? ಏನು ನಡೀತಾ ಇದೆ ಗೊತ್ತಾಗ್ತಿಲ್ವಲ್ಲ. ಎಲ್ಲನೂ ತಿಂದಿದ್ದೀನಿ, ಇನ್ನೂ ಗಟ್ಟಿಮುಟ್ಟಿಯಾಗಿ ನಿಮ್ಮ ಕಣ್ಮುಂದೆ ನಿಂತೇ ಇದ್ದೀನಿ. ಈಗಲಾದರೂ ನಿಮ್ಮ ಅನುಮಾನ ಬಗೆಹರಿತಲ್ಲ? ಅಮ್ಮ, ನೀವು ಯಾರಿಗೂ ನಂಬಿಸೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮನ್ನು ನಂಬ್ತೀನಿ, ಯಾವ ಭಯನೂ ಇಲ್ಲದೆ ತಿಂತೀನಿ. ಕೊಡಿ ಕೊಡಿ ಅಮ್ಮ. ಅಮ್ಮ, ತುಂಬ ರುಚಿಯಾಗಿದೆ. ಅಪ್ಪ, ನೀವು ಅಮ್ಮನ ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡಿಬಿಟ್ರಿ. ನೋಡಿ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಹೌದು ಮಗಳೇ, ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸು. ನೀವು ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಅಮ್ಮನ ಹತ್ರ. ಸುನಂದ, ನನ್ನ ಕ್ಷಮಿಸ್ಬಿಡು. ಆಗಲ್ಲ ಹಂಗೆಲ್ಲ ಸುಮ್ಮನೆ ಕ್ಷಮಿಸಕ್ಕಾಗತ್ತಪ್ಪ. ತಾವು ಸ್ವೀಟ್ ತಿನ್ನಿಸಿ ಆಮೇಲೆ ಸಾರಿ ಕೇಳಬೇಕು, ಆವಾಗಲೇ ಅಮ್ಮ ಕಾಂಪ್ರಮೈಸ್ ಆಗೋದು.